ಇರತಕ್ಕಂತಹ ದಿವ್ಯವಾದ ಕ್ಷೇತ್ರ ಎಲ್ಲಿದೆ ಅಂತ ಅಮ್ಮನವರು ಮಹಾರುದ್ರ ದೇವನ ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹಾರುದ್ರ ದೇವರು ಈ ಕ್ಷೇತ್ರ ಮಹಾತ್ಮೆ ಹೇಳ್ತಾರೆ. ದೇವರಾಯನ ದುರ್ಗದಲ್ಲ ಮೇಲಿನ ಬೆಟ್ಟ, ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗ ನರಸಿಂಹದೇವರು ಮೇಲ್ಗಡೆ ಇರತಕ್ಕಂಥದ್ದು. ಕೆಳಗೆ ಇರತಕ್ಕಂತಹ ಭೋಗ ನರಸಿಂಹದೇವರು ಅದು ದುರ್ವಾಸ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಿದ ಭೋಗ ನರಸಿಂಹದೇವರು. ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ದೇವರಾಯನ ದುರ್ಗ ಅಂತ ಪ್ರಸಿದ್ಧವಾಗಿದೆ. ಆ ಕರಿಗಿರಿ ಕ್ಷೇತ್ರಕ್ಕೆ ಇದು ಉಪಕ್ಷೇತ್ರ, ಕಮನೀಯ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಜಯಮಂಗಲ ಎರಡು ನದಿ ಉದ್ಭವ ಆಗಿದೆ ದೇವರಾಯನ ದುರ್ಗದಲ್ಲಿ. ಇಲ್ಲಿ ಪೂರ್ವ ದಿಕ್ಕಲ್ಲಿ ಗರುಡಾಚಲ ಅಂತ ಬರುತ್ತೆ. 3 ನದಿ ಸಂಗಮ ಆಗುತ್ತೆ. ಹೇಗೆ ಗಂಗಾ ಯಮುನಾ ಸರಸ್ವತಿ ಒಂದು ಸಂಗಮ ಕ್ಷೇತ್ರ ಆದ್ದರಿಂದ ಅದೊಂದು ತೀರ್ಥ ಕ್ಷೇತ್ರ ಅಂತ ಕರೆಸ್ಕೊಳ್ಪಡುತ್ತೋ, ಅದೇ ರೀತಿ ಒಂದು ಸಂಗಮ ಕ್ಷೇತ್ರ ಆದ್ದರಿಂದ ಇದೊಂದು ತೀರ್ಥ ಕ್ಷೇತ್ರ ಅನ್ಸ್ಕೊಂಡಿದೆ. ಇಲ್ಲಿ ಒಂದೇ ಪ್ರತಿಮೆಯಲ್ಲಿ 3 ಅವತಾರ ಇದೆ. ಬಾಲ ಇದೆ, ಪಾದದ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡ್ತಾ ಇದೆ ರಾವಣನ ಮಗ. ಮೊದಲನೇ ಸಲ ಹನುಮಂತ ದೇವರ ಲಂಕೆಗೆ ಹೋದಾಗ ಸೀತಾದೇವಿಯನ್ನು ದರ್ಶನ ಮಾಡಿ ಆಗ ರಾಕ್ಷಸರು ಯುದ್ಧಕ್ಕೆ ಬರ್ತಾರೆ. ಆಗ ಅಕ್ಷಕುಮಾರನ್ನು ಕಳಿಸ್ತಾನೆ ರಾವಣ, ಆಗ ಅವನ ಸಂಹಾರ ಮಾಡಿ ಬರ್ತಾರೆ. ಆ ಚಿತ್ರ ಇದೆ. ಇದು ಹನುಮಂತ ದೇವರ ಅವತಾರ. ಮತ್ತೆ ಮೀಸೆ ಇದೆ, ಮುಡಿ ಇದೆ, ಸೊಂಟದಲ್ಲಿ ಬಾಕು ಇದೆ. ಬೆಳಗ್ಗೆ ಅಭಿಷೇಕ ಮಾಡಬೇಕಾದ್ರೆ ಕಾಣಿಸುತ್ತೆ. ಪಕ್ಕದಲ್ಲಿ ಗದೆ ಇದೆ. ಇದು ಕ್ಷತ್ರಿಯರ ಧರ್ಮ. ಭೀಮಸೇನ ದೇವರು ಅಂತೇವಲ್ಲ, ಭೀಮಸೇನ ದೇವರ ಅವತಾರ. ಎಲ್ಲ ಕಡೆ ಹನುಮಂತ ದೇವರು ಅಂತಂದ್ರೆ ದಕ್ಷಿಣ ದೇಹ ಇದ್ದು ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಸಾಮಾನ್ಯವಾಗಿ. ಇಲ್ಲಿ ಎರಡೂ ಕೂಡ ದಕ್ಷಿಣವಾಗಿ ಒಂದು ವಿಶೇಷ. ಯಾಕಂತಂದ್ರೆ ಎದುರು ಮುಖ ಅಭಯಾಸ್ತ. ಹೇಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರ ಮುಂದೆ ಎದುರು ಬದುರು ಪಾಠ ಕೂತಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಯೋಗಾನರಸಿಂಹ ದೇವರ ಹತ್ರ ಎದುರು ಬದರಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಮಧ್ವರೂಪಿಯಾಗಿ. ಇದು ಮಧ್ವಾವತಾರ. ಹನುಮ ಭೀಮ ಮಧ್ವ 3 ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ. ಇಷ್ಟು ಇದ್ಮೇಲೆ ವಾಲಿ ಹಾಕಿರಬಾರ್ದು, ಸುಗ್ರೀವ ಹಾಕಿರಬಾರ್ದು, ಅವರು ಕೂಡ ಬಾಲ ಮೀಸೆ ಕಣ್ಣು ಸಂಶಯ ಬರುತ್ತೆ. ಆದ್ರಿಂದ ಅಲ್ಲಿ ಗದೆ ಕೆಳಗಡೆ ಕೂತಿರುವುದನ್ನು ತೋರಿಸಿದ್ದಾರೆ. ಸಾಮಾನ್ಯವಾಗಿ ಕಲಿಯುಗದಲ್ಲಿ ಜನಸಾಮಾನ್ಯರು ಕೂತಿನ ನೋಡಿದ ತಕ್ಷಣ ಹನುಮಂತ, ಮಾರುತಿ, ಮುಖ್ಯ ಪ್ರಾಣ, ಆಂಜನೇಯ ಅಂತ ಅವರ ಭಕ್ತಿ ಅಂತ ಕರೆಯೋದುಂಟು. ಆದ್ರಿಂದ ವಾಲಿ ಸುಗ್ರೀವಾದಿಗಳೆಲ್ಲ ಹನುಮಂತ ದೇವರಲ್ಲಿಕ್ಕೆ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ. ಇನ್ನು ಶಂಕು ಚಕ್ರ, ಇದು ಭಗವಂತನ ಮಾತ್ರ ಇರೋದು. ಇವರು ವಿಷ್ಣು ಭಕ್ತರು. ಉಲ್ಟಾ ಇದೆ ನೋಡಿ, ಬಲಕ್ಕೆ ಶಂಖ ಇದೆ, ಎಡಕ್ಕೆ ಚಕ್ರ ಇದೆ. ಇದು ಸೂರ್ಯ ಚಂದ್ರರು ಅಂತ. ಇದು ಕ್ಷೇತ್ರ ಪಾಲಕರು ಅಂತ ದೇವಸ್ಥಾನದ ಹೊರಗಡೆ ಮೂಡಿಸ್ತಾರೆ. ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ. ಸುಮಾರು 5,000 ವರ್ಷದ ಹಿಂದಿನ ಪ್ರತಿಮಾ. ಅಂದ್ರೆ ಪಾಂಡವರ ಮರಿಮೊಮ್ಮಗ, ದ್ವಾಪರ ಯುಗದ ಕೊನೆಯ ರಾಜ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯು ಮಗ ಪರೀಕ್ಷಿತ ರಾಜರು, ಪರೀಕ್ಷಿತ ರಾಜರ ಮಗ ಜನಮೇಜಯರು. ಅವರು ಈ ಕ್ಷೇತ್ರಕ್ಕೆ ಬಂದಾಗ ಆಗ ಇಲ್ಲಿ ವಾಯುದೇವರೊಂದು 3 ಅವತಾರ ಇಲ್ಲಿ ಕಂಡು ಆಗ ಇಲ್ಲಿ ಕೆತ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಮಧ್ವಾಚಾರ ಬಂದು ಕೇವಲ 800 ವರ್ಷ ಆಗಿದೆ. ಇದು 5,000 ವರ್ಷದ ಹಿಂದಿನ ಪ್ರತಿಮಾ ಅಂತೀರಾ, ಮತ್ತೆ ಮಧ್ವಾಚಾರದ ಅಂತ ಹೇಳ್ತೀರಾ, ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ. ಆದ್ರೆ ನಮ್ಮ ವೇದದಲ್ಲಿ ಋಗ್ವೇದದಲ್ಲಿ ಬಳಿತ ಸೂಕ್ತ, ಬಹುಮಾನ ಸೂಕ್ತ, ಮನಿ ಸೂಕ್ತ ಅಂತ ಬರುತ್ತದೆ. ಇದು ಅಪೌರುಷವಾದ ಗ್ರಂಥ. ಇನ್ನು ಪೌರುಷವಾದದಲ್ಲಿ ಬ್ರಹ್ಮಾಂಡ ಪುರಾಣ, ವಾಯುಪುರಾಣ, ಸ್ಕಂದ ಪುರಾಣ, ಗರುಡ ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ, ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ, ದ್ವಾಪರಯುಗದಲ್ಲಿ ಭೀಮಸೇನ ದೇವರಾಗಿ ಕೃಷ್ಣನ ಸೇವೆ ಮಾಡ್ತಾರೆ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ವೇದವ್ಯಾಸರ ಸೇವೆ ಮಾಡ್ತಾರಂತ ಪ್ರಮಾಣ ಇದೆ, ಉಲ್ಲೇಖ ಇದೆ. ಆ ಪ್ರಮಾಣದಂತೆ ಜನ್ಮೇಜಯರ ಅಪ್ರೋಕ್ಷ ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಆಗೇನೆ ಇಲ್ಲಿ ವಾಯುದೇವರಂತೂ 3 ಅವತಾರಕ್ಕೆ ಕಂಡು 5,000 ವರ್ಷದಿಂದ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ರಿಂದ ಕೇವಲ ಒಂದು ಸ್ವಾಮಿಯ ದರ್ಶನ ಮಾಡ್ಸಾಕ್ ನಾವೇನ್ ತಾಪತ್ರಯ ಅಂತೀವಲ್ಲ, ಅದನ್ನೆಲ್ಲ ಕಳೆದು ಶಾಂತಿ ನೆಮ್ಮದಿ ಕೊಡ್ತಾರಂತ ಮಹಾರುದ್ರ ದೇವರು ಕ್ಷೇತ್ರ ಮಹಾತ್ಮೆಯನ್ನು ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ಹೇಳಿದ್ದಾರೆ. ಆದ್ರಿಂದ ಒಳ್ಳೆ ಮಾರ್ಗಶೀರ್ಷ ಮಾಸ, ಹನುಮಂತ ವ್ರತದ ಮಾಸ, ಭೀಮ ಜಯಂತಿ ಮಾಸ, ಇದು ಕೇವಲ ಪ್ರಾಣದೇವರ ಮಾಸ ಅಂತಾನೆ ಪ್ರಸಿದ್ಧವಾಗಿದೆ. ಆ ಶ್ರೇಷ್ಠವಾದ ಮಾಸದಲ್ಲಿ ಹರಿ ಗುರುಗಳ ದರ್ಶನ ಮಾಡಿದ್ದೀರಾ, ನಿಮ್ದೇನೇ ಒಂದು ಇಷ್ಟ ಕೋರಿಕೆದ್ದು ಕೂಡ ನಮ್ಮ ಪ್ರಾಣದೇವರನ್ನು ಅತಿ ಶೀಘ್ರದಲ್ಲಿ ಸ್ವಾಮಿ ನೆರವೇರಿಸಿಕೊಳ್ಳಿ ಅಂತ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀಕೃಷ್ಣ.